ಜೋಕುಮಾರ್ ಸ್ವಾಮಿಗೂ ಎಷ್ಟು ವ್ಯತ್ಯಾಸಗಳು ಬರುತ್ತೆ ಅಂದ್ರೆ, ಒಂದು ನಮ್ಗೆಲ್ಲ ಜೀವ ಪೋಷಕವಾದಂತ ತರಕಾರಿಗಳು ಆ ಬುಟ್ಟಿನಲ್ಲೆಲ್ಲ ಕಾಣ್ತಿರುತ್ತೆ ನಮಗೆ. ಅದು ನಮ್ಮ ದೇಹ ಪೋಷಣೆ, ನಮ್ಮೆಲ್ಲ ಒಟ್ಟು ನಮ್ಮ ಪೋಷಣೆ ಆಗುವಂತ ಒಂದು ಸಂಗತಿ. ಈ ಕಡೆ ಸುಡುವಂತ ಕೋವಿ, ಇವತ್ತು ಕೋವಿನ ಅರ್ಥನೇ ಬೇರೆ ಬರುತ್ತೆ. ಇವತ್ತು ಸುಡೋದು ನಾವು ನೋಡ್ತಾ ಇದ್ದೀವಿ ಪ್ರಪಂಚ ಅನೇಕ ಭಾಗಗಳಲ್ಲಿ. ಇವತ್ತು ಯಾವ ರೀತಿ ಅದು ಮನುಷ್ಯ ಯುದ್ಧವನ್ನ ಮಾಡಲಿಕ್ಕೆ ತೊಡಗಿದಾನೆ ಅಂತಂದ್ರೆ, ಭೂಮಿಯ ಸರ್ವನಾಶ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಯುದ್ಧ ಶುರುವಾಗಿದೆ. ಹಾಗೆ ಒಂದು ಮನುಷ್ಯನನ್ನು ಕೊಲ್ಲುವಂತ ಒಂದು ಕೋವಿ, ಈ ಕಡೆ ಮನುಷ್ಯನನ್ನು ಕೊರೆಯುವಂತ ಒಂದಷ್ಟು ತರಕಾರಿಗಳು. ಅದನ್ನು ಕಟ್ಟಿಕೊಳ್ಳೋದ್ರ ಜೊತೆಗೆ ಅವರು ರಂಗದಲ್ಲಿ ನಟರನ್ನ ಕೂರಿಸಿ ಅವ್ರ ಮೇಲೆ ಕುಂತು ಆ ದಬ್ಬಾಳಿಕೆ ಮಾಡುವ ಕ್ರಮಗಳೆಲ್ಲ, ಅದಕ್ಕೆ ನಾವು ಪ್ರೇಕ್ಷಕರಿಗೆ ಎಷ್ಟೊತ್ತಿಗೆ ಸಿಡಿತಾರೆ ಇವರು ಅಂತ ಅನಿಸ್ತಾ ಇರುತ್ತೆ. ಕಂಬಾರ ಸಿಡಿಸ್ತಾರೆ, ಅವರೆಲ್ಲ ಸಿಡಿತಾರೆ, ಗೌಡನ ವಿರುದ್ಧ ನಿಲ್ತಾರೆ. ಒಂದು ಕತೆ ಆ ರೀತಿಯ ಒಂದು ಜಾಗೃತಿಯನ್ನ ಮೂಡಿಸುತ್ತೆ. ಆದ್ರೆ ಅವರು ಮೂಲ ಸೇವೆ ಅವರಿಗೆ ಜನಪದ ಸಂಗತಿಗಳನ್ನ ಇಟ್ಟು ಮಾಡ್ತಾರೆ. ನಮ್ಗೆ ಇವತ್ತೇನು ತಾಳಮದ್ದಲೆ ಕಾರ್ಯಕ್ರಮ ಇದೆ, ಮುಖ್ಯವಾಗಿ ಯಕ್ಷಗಾನ ಇದೆ ನಮ್ಮ ಪ್ರದೇಶದಲ್ಲಿ. ನಾವು ಅದನ್ನ ಜನಪದ ಅಂತೇಳಿ ಭಾವಿಸಿದ್ದೀವಿ. ಇದು ಮುಖ್ಯವಾಗಿ ನಾವು ರಂಗಭೂಮಿನಲ್ಲಿ ಕೆಲಸ ಮಾಡೋದಂತೂ ನಮಗೆ ಮುಖ್ಯವಾಗಿ ಕರ್ನಾಟಕದ ರಂಗಭೂಮಿ ಅಂದ್ರೆ ಯಕ್ಷಗಾನ ಅಂತಾನೆ ಅನ್ಸುತ್ತೆ. ಈ ಜನಪದ ಸಂಸ್ಕೃತಿನಲ್ಲಿ ಮತ್ತೊಂದು ವಿಶೇಷವಾದ ಸಂಗತಿಗಳಂದ್ರೆ, ಈಗ ನೋಡಿ ಯಕ್ಷಗಾನ ಅಂತಂದ್ರೆ ತಾಳಮದ್ದಲೆ ಬಂತು. ನಮಗೆ ಮೊದಲು ಭಾಗವತರ ಹಾಡುಗಾರಿಕೆಯ ಮೂಲಕ ಕಥೆ ನಮ್ಮನ್ನು ಪ್ರವೇಶ ಮಾಡ್ತದೆ. ಆಮೇಲೆ ನಟ ಅಭಿನಯ ಮಾಡ್ತಾನೆ, ಅಭಿನಯ ಆದ್ಮೇಲೆ ಮತ್ತೆ ಮಾತಾಡ್ತಾನೆ. ಅಂದ್ರೆ 3 ರೀತಿಯಲ್ಲಿ ಕಥೆ ನಮ್ಮನ್ನ ಪ್ರವೇಶ ಮಾಡ್ತದೆ. ಇದು ಎದುರಿಗೆ ಕೂತವರಿಗೆ ನಾವು ಹೇಳುವ ಕಥೆಯನ್ನು ತಾಗಿಸ್ಲೇಬೇಕು ಅಂತ. ಇಲ್ಲಿ ಇನ್ನೊಂದು ವಿಶೇಷ ಏನಿದೆ ಅಂದ್ರೆ, ಕೆಲವರಿಗೆ ಮಾತು ಇಷ್ಟ, ಕೆಲವರಿಗೆ ಸಂಗೀತ ಇಷ್ಟ, ಕೆಲವರಿಗೆ ಅಭಿನಯ ಇಷ್ಟ. ಯಾರಿಗೆ ಯಾವ್ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡಿ ನೋಡುವಂತ ಅವಕಾಶ ಕೂಡ ಈ ಪ್ರಕಾರಗಳಲ್ಲಿದೆ. ನಮ್ಮ ಜೋಗೇರಾಟ ಎಲ್ಲವೂ ಅದೇ ರೀತಿ ಸ್ವಲ್ಪ ಬದಲಾವಣೆಗಳೊಂದಿಗೆ ಅದು ಗಾಯನ, ಅಭಿನಯ ಮತ್ತೆ ಮಾತು 3ರಿಂದ ನಮ್ಮನ್ನ ತಲುಪುವಂತಹ ಒಂದು ಕ್ರಮ ಈ ಜನಪದದ ಒಳಗೆ ಇರೋಂಥದ್ದು. ಅದೇ ರೀತಿ ಚಿತ್ರಗಳು ಇದೇ ನಮ್ಮ ಹಸಚಿತ್ರ ಇದೆ. ನಮ್ಮ ಭಾಗದಲ್ಲಿ ಹಸಚಿತ್ರ ಇದೆ. ಅಲ್ಲೂ ಅಷ್ಟೇ ಪುನರಾವರ್ತನೆಗೊಳ್ತಾ ಇರುತ್ತೆ. ಒಂದು 5-6 ಏನ್ ಹೇಳ್ತೀವಿ ನಾವು, ಚೌಕ, ವೃತ್ತ, ಈ ತರದ ಅನೇಕ ವಿನ್ಯಾಸಗಳು. ಅದೇ ವಿನ್ಯಾಸಗಳು ಹೆಚ್ಚು ಪುನರಾವರ್ತನೆಗೊಳ್ತಾ ನಮ್ಮ ಮನಸ್ಸನ್ನ ಆವರಿಸುತ್ತೆ. ಅದು ನಮ್ಮ ಆಲೋಚನೆಗಳಿಗೆ ಈ ವೈಜ್ಞಾನಿಕವಾಗಿ ಕೂಡ ಹೇಳ್ತಾರೆ. ಅಂದ್ರೆ ಈಗ ಎದುರಿಗೆ ಒಂದು ಕಾಲುಗೋಡೆ ಇದ್ದಾಗ, ಒಂದು ವೃತ್ತ, ಒಂದು ಚೌಕ, ಅದು ಯಾವುದೋ ಒಂದು ಕೆಲವಷ್ಟು ವಿನ್ಯಾಸಗಳಿದ್ದಾಗ ಅವು ನಮ್ಮ ಮನಸ್ಸನ್ನು ಸೆಳೀತದೆ. ಸೆಳೆಯೋದ್ರ ಮೂಲಕ ನಮ್ಮ ಮನಸ್ಸಿಗೆ ಒಂದು ಸಂಸ್ಕಾರವನ್ನು ಕೊಡ್ತಾ ಇರುತ್ತೆ. ಆ ರೀತಿ ಕೆಲಸವನ್ನ ಜನಪದ ಚಿತ್ರಗಳು ಹಾಗೆ ಮಾಡಿದ್ರೆ, ಜನಪದ ಕಲೆಗಳು ಕೂಡ ನಮಗೆ ಅದೇ ರೀತಿಯ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಯಕ್ಷಗಾನ ವೇಷ ಕೂಡ ಹೇಳೋದಕ್ಕೆ ಬರ್ತದೆ. ವೇಷ ಕೂಡ ಅಷ್ಟೇ ಮುಖ್ಯವಾದ ಸಂಗತಿ. ಅದರಲ್ಲಿರುವ ಚೌಕಳಿಗಳು ಮತ್ತು ಇದರ ವಿನ್ಯಾಸಗಳು ಅದೇ ಕೆಲಸವನ್ನು ಮಾಡ್ತಾ ಇರುತ್ತೆ. ನಮ್ಗೆ ಅದು ಗೊತ್ತಾಗಲ್ಲ. ಅದನ್ನು ಸೂಕ್ಷ್ಮವಾಗಿ ಗ್ರಹಿಸಿದಾಗ ಮಾತ್ರ